ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ಶರ್ಮಿತಾ. ಬೆಳಗ್ಗೆಯಿಂದ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಬೆನ್ನಲ್ಲೇ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಸಚಿವ ರಮೇಶ್ ಜಾರಕಿಹೊಳಿ ನಿವಾಸ ಈಗ ಪವರ್ ಹೌಸ್ ಆಗಿದೆ. ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಸಚಿವಾಕಾಂಕ್ಷಿಗಳು ರಹಸ್ಯವಾಗಿ ಸಭೆ ಸೇರಿ ಚರ್ಚಿಸಿದ್ದಾರೆ. ಎಂಎಲ್ಸಿ ಎಚ್ ವಿಶ್ವನಾಥ್, ಮುರುಗೇಶ್ ನಿರಾಣಿ, ಶಂಕರ್ ಪಾಟೀಲ್, ಮುನೇನಕೊಪ್ಪ, ರಾಜುಗೌಡ, ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ, ಶಾಸಕ ಬೆಳ್ಳಿ ಪ್ರಕಾಶ್, ಪೂರ್ಣಿಮಾ ಶ್ರೀನಿವಾಸ ಸೇರಿದಂತೆ ಹಲವು ಸಚಿವಾಕಾಂಕ್ಷಿಗಳು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆದಿದೆ. ಹಾಲಿ ಸಚಿವರನ್ನ ಕೈಬಿಟ್ರೆ ಮತ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಈಗ ಬಿಜೆಪಿಯಲ್ಲಿ ಮೂಲ ಬಿಜೆಪಿಗರಿಗಿಂತಲೂ ರಮೇಶ್ ಜಾರಕಿಹೊಳಿ ಪವರ್ಫುಲ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಮೂಲಕ ಹೋದ್ರೆ ಸಚಿವ ಸ್ಥಾನ ಸಿಗಬಹುದು ಅಂತ ಆಕಾಂಕ್ಷಿಗಳು ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ. ರಮೇಶ್ ಜಾರಕಿಹೊಳಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರುವುದರಿಂದ ಅವರ ಜೊತೆ ಸಚಿವಾಕಾಂಕ್ಷಿಗಳು ಚರ್ಚಿಸಿದ್ದಾರೆ. ಸಭೆ ಬಳಿಕ ಪ್ರತಿಕ್ರಿಯಿಸಿದ ರಮೇಶ್ ಜಾರಕಿಹೊಳಿ, ನಾನು ಯಾವುದೇ ಪವರ್ ಸೆಂಟರ್ ಅಲ್ಲ, ನಮ್ ಜೊತೆ ಬಂದವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ಸಿಎಂ ಯಡಿಯೂರಪ್ಪ ಹಾಗೂ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಕೂಡಿ ಒಂದು ಊಟ ಮಾಡಿದ್ವಿ, ಏನಿತ್ತಂದ ವಿಶೇಷತೆ ಇಲ್ಲ, ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ, ಅದಕ್ಕೆ ಸಂತೋಷದೆಲ್ಲ ಕೂಡ ಊಟ ಮಾಡಿದ್ವಿ. ಇಷ್ಟಿಲ್ಲ ಬಿಟ್ಟು ಏನಿಲ್ಲ, ಅದಲ್ಲ ಅದೇ ಟೈಪ್ ಎಲ್ಲ ಬಿಡ್ತಾ ಊಟಕ್ಕೆ ಬರ್ತಾರೆ. ಇದರಲ್ಲಿ ವಿಶೇಷತೆ ಇಲ್ಲ, ದಯವಿಟ್ಟು ಏನೂ ಇಲ್ಲ. ಮಂತ್ರಿ ರಚನೆ ಮಾಡೋದು ಬಿಡೋದು ಮುಖ್ಯಮಂತ್ರಿ ಪರಮಾಧಿಕಾರ, ಅವರು ಮತ್ತು ಹೈಕಮಾಂಡ್ ತಗೊಂಡು ನಿರ್ಣಯ ತಗೋತಾರೆ. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧತೆವೆ. ಮುಖ್ಯಮಂತ್ರಿಯವರು ಮಾತಿನಂತ ಒಂದು ಎಲ್ಲ ವಿಷಯ ನಮಗೆ ಮಾತಿನಂತ ನಡೆದುಕೊಂಡಾರ ಆಗ್ತದೆ ಆಶಾಭಾವನೆ. ಸಚಿವಾಕಾಂಕ್ಷಿಯಾಗಿರೋ ಎಂಎಲ್ಸಿ ಎಚ್ ವಿಶ್ವನಾಥ್ ದೆಹಲಿಯಲ್ಲಿ ಮಂತ್ರಿಗಿರಿ ಲಾಭಿ ನಡೆಸಿ ವಾಪಸ್ ಬಂದಿದ್ದಾರೆ. ಸಾರ್ವತ್ರಿಕ ಚುನಾವಣೆ ದೃಷ್ಟಿಯಿಂದ ಸಂಪುಟ ಪುನರಚನೆ ಮಾಡಿದ್ರೆ ಒಳ್ಳೇದು, ಹಾಗೆ ಹಾಲಿ ಸಚಿವರನ್ನ ಕೈಬಿಟ್ರೆ ಒಳ್ಳೇದು ಅಂತ ಹಾಲಿ ಸಚಿವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಹಾಲಿ ಸಚಿವರನ್ನ ಕೈಬಿಡ್ತಾರೋ ಬಿಡಲ್ವೋ ಅಂತ ನಾನೇನ್ ಹೇಳಲ್ಲ, ಆದ್ರೆ ಸಂಪುಟ ಪುನರಚನೆ ಮಾಡಿ ಹೋದ್ರೆ ಮುಂದೆ ಒಳ್ಳೇದು ಅಂತ ಹೇಳಿದ್ರು. ಇನ್ನು ನಾನು ಮಹಾಕಾಳಿ ದರ್ಶನಕ್ಕೆ ಹೋಗಿದ್ದೆ, ನನಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ನಾನು ಹಿರಿಯವನು, ಹಿರಿತನಕ್ಕೆ ತ್ಯಾಗಕ್ಕೆ ಬೆಲೆ ಸಿಗುತ್ತೆ, ನಾನ್ ಮಾಡಿದ ತ್ಯಾಗಕ್ಕೆ ಅವಕಾಶ ಸಿಕ್ಕೇ ಸಿಗೋ ವಿಶ್ವಾಸ ಇದೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಹಾಗಾಗಿ ನಮ್ಮ ಹೆಸರು ಎಲ್ಲರೂ ಮನಸ್ಸಲ್ಲಿ ಇರೋವಂಥದ್ದು. ಮತ್ತೆ ನಾನು ಎಲ್ಲರ ಹತ್ರನೂ ಹೋಗಿ ನನ್ನ ಹೆಸರು ಹೇಳಿ ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಹಿರಿತನಕ್ಕೆ, ನನ್ನ ತ್ಯಾಗಕ್ಕೆ ಮತ್ತು ನಾವು ಕೈಗೊಂಡಂಥ ಕ್ರಮ ಇವೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗಬೇಕು. ರೈಟ್, ಹೌ ಕೈ ಬಿಡಬೇಕು ಅಂತ ನೋಡಿ. ಯಾಕೆಂತಂದರೆ ಹೊಸತನದಲ್ಲಿ ಹೊಸ ಮಂತ್ರಿಮಂಡಲ ಜೊತೆಗೆ, ಹೊಸ ಕಾರ್ಯಕ್ರಮಗಳ ಜೊತೆಗೆ, ಹೊಸತನದ ಗಾಳಿಯೊಡನೆ ಮುಂದಿನ ಚುನಾವಣೆಗೆ, ಸಾರ್ವತ್ರಿಕ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಸಜ್ಜಾಗಬೇಕಾಗಿದೆ. ಶಾಸಕ ರಾಜುಗೌಡ ಕೂಡ ಸಚಿವಾಕಾಂಕ್ಷಿಯಾಗಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಮಂತ್ರಿಗಿರಿ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ರಾಜುಗೌಡ, ಸಿಎಂ ಮತ್ತು ಸರ್ಕಾರದ ಮೇಲೆ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿಲ್ಲ ಎಂದಿದ್ದಾರೆ. ಸಿಎಂ ಭೇಟಿಯಾಗಿ ಕೇವಲ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂದ್ರು. ಕೊರೋನಾದಿಂದ ರಾಜ್ಯದ ಸ್ಥಿತಿ ಸರಿ ಇಲ್ಲ, ಇಂತಹ ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನಕ್ಕೆ ಒತ್ತಡ ಹಾಕ್ತಿಲ್ಲ. ಕೊರೋನಾಗೂ ಮುಂಚೆ ಕೆಲ ಸಚಿವರನ್ನ ಕೈಬಿಡಿ ಅಂತ ಸಿಎಂಗೆ ಮನವಿ ಮಾಡಿದ್ವಿ, ಆದ್ರೆ ಈಗ ಪರಿಸ್ಥಿತಿ ಬೇರೆ ಇದೆ ಅಂತ ಸಿಎಂ ಅವರೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ರಾಜುಗೌಡ ಹೇಳಿದ್ರು. ಎಲ್ಲರೂ ನಾವು ಫಸ್ಟಿಗೆ ಕೇಳಿದ್ವಿ, ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಫಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೇವೆ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂತ, ಈಗ ಸರಿಯಾದಂಥ ಸಮಯನೂ ಅಲ್ಲ, ಹಂಗಾಗಿ ನಾವು ಯಾರು ಅವ್ರಿಗೆ ಒತ್ತಡ ಹಾಕಂಗಿಲ್ಲ. 6 ಜನ ಟೋಟಲು ಸಿಎಂ ಸಾಹೇಬ್ರಿಗೆ ಭೇಟಿಯಾಗಿ ಅಲ್ಲಿಂದ ಅವರು ಇಲ್ಲಿಗೆ ಬಂದಿದ್ದೇವೆ. ನಾವೀಗ ಆಲ್ರೆಡಿ ಸಿಎಂ ಸಾಹೇಬ್ರಿಗೆ ಹೇಳಿದ್ದೇವೆ, ನಾವು ಯಾವ ಆಕಾಂಕ್ಷೆಗೂ ಇಟ್ಟಿಲ್ಲ, ಅವ್ರು ಏನು ಇದು ಕೊಡ್ತಾರೋ ಅದನ್ನು ಇದು ಮಾಡೋ ಅಂತ ಹೇಳಿದ್ದೇವೆ. ಮತ್ತು ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರ ಮೇಲೆ ಮತ್ತು ನಮ್ಮ ಪಕ್ಷದ ಮೇಲೆ ಯಾವ ಒತ್ತಡನೂ ಹಾಕಂತ ಕೆಲಸ ನಾವು ಮಾಡ್ತಿಲ್ಲ. ಇರಿಗೇಷನ್ ಪ್ರಾಜೆಕ್ಟ್ಗಳು ನಾಳೆ ಕ್ಯಾಬಿನೆಟ್ಗೆ ಬರೋಂಥ ಇದಾವೆ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಲು ಬಂದಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಈಗ ಬಿಜೆಪಿಯ ಹಿರಿಯ ಶಾಸಕ ತಿಪ್ಪಾರೆಡ್ಡಿ ಮತ್ತೆ ಮಿನಿಸ್ಟರ್ ಆಗೋ ಕನಸನ್ನ ತೆರೆದಿಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ತಿಪ್ಪಾರೆಡ್ಡಿ, ನಾನು 6 ಬಾರಿ ಶಾಸಕನಾಗಿದ್ದೀನಿ, 22 ವರ್ಷದ ಹಿಂದೆಯೇ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೇನೆ. ಸಚಿವ ಸ್ಥಾನಕ್ಕಾಗಿ ಜೂನಿಯರ್ ಶಾಸಕರಂತೆ ಹೈಕಮಾಂಡ್ಗೆ ದುಂಬಾಲ್ ಬೀಳೋದನ್ನ ಕಿರಿಕಿರಿ ಅನ್ನಿಸ್ತಾ ಇದೆ. ನನಗೆ ಮಧ್ಯ ಕರ್ನಾಟಕಕ್ಕೆ ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ,
ಹೀಗಾಗಿ ಸಿಎಂ ಯಡಿಯೂರಪ್ಪನವರೇ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಂತ್ರಿಗಿರಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಬಂದಾಗ ಕೆಲವರೇ ಯಾವಾಗಲೂ ಮಂತ್ರಿಗಳಾಗ್ತಾ ಇರ್ತಾರೆ. ಇದು ಅನೇಕ ಮಂತ್ರಿ ಸ್ಥಾನ ವಂಚಿತ ಶಾಸಕರ ಅನಿಸಿಕೆ. ನಾನು ದೆಹಲಿಗೆ ಹೋಗಿ ಲಾಬಿ ಮಾಡೋಕ್ಕಾಗಲ್ಲ. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನಿರಾಕರಿಸಿದ್ದೀನಿ. 6 ಬಾರಿ ಶಾಸಕನಾಗಿ ಬೋರ್ಡ್ ಚೇರ್ಮನ್ ಆಗೋದು ನನ್ನ ಗೌರವಕ್ಕೆ ಧಕ್ಕೆ. ಹೀಗಾಗಿ ಸಿಎಂ ಈ ಬಾರಿ ಆದ್ರೂ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ ತಿಪ್ಪಾರೆಡ್ಡಿ. ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಬಾರಿ 6 ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ. ಅನೇಕ ಬಾರಿ ಹೇಳಿದ ಹಾಗೆ 22 ವರ್ಷದ ಕೆಳಗೆ ನಾನು ಕರ್ನಾಟಕ ರಾಜ್ಯದ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಕ್ಯಾಬಿನೆಟ್ ರ್ಯಾಂಕ್ ಕೆಲಸ ಮಾಡಿರ್ತಕ್ಕಂಥವನು. ಆಮೇಲೆ ರಾಜ್ಯದ ಬಿಜೆಪಿಯ ಅನೇಕ ಹಿರಿಯ ಶಾಸಕರಲ್ಲಿ ನಾನು ಕೂಡ ಒಬ್ಬನು. ಅದಕ್ಕೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೂ ಕೂಡ ಒಂದು ಉತ್ತಮ ಸೇವೆ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊಂದಿದ್ದೇನೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ನೂತನ ಎಂಎಲ್ಸಿ ಪುಟ್ಟಣ್ಣಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನಲಾಗ್ತಾ ಇದೆ. ಪುಟ್ಟಣ್ಣ ಪರವಾಗಿ ಪ್ರಭಾವಿ ಬಿಜೆಪಿ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಪರಿಷತ್ ಫಲಿತಾಂಶ ಪ್ರಕಟವಾಗಿದ್ದು ಬಿಜೆಪಿ ಅಭ್ಯರ್ಥಿ ಪುಟ್ಟಣ್ಣ ವಿಜೇತರಾಗಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಮೂಲದ ಪುಟ್ಟಣ್ಣಗೆ ಸಚಿವ ಸ್ಥಾನ ಕೊಟ್ಟರೆ ರಾಮನಗರ ಜಿಲ್ಲೆಗೆ ಶಕ್ತಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಮುಖಂಡರದ್ದಾಗಿದೆ. ಸತತ 4ನೇ ಬಾರಿಗೆ ಪುಟ್ಟಣ್ಣ ಎಂಎಲ್ಸಿ ಆಗಿದ್ದಾರೆ. ಅಲ್ಲದೆ ಚನ್ನಪಟ್ಟಣ ಶಾಸಕರೂ ಆಗಿರೋ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬದ್ಧ ವಿರೋಧಿಯಾಗಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ರಾಮನಗರದಲ್ಲಿ ಎಚ್ಡಿಕೆ ವಿರುದ್ಧ ಪುಟ್ಟಣ್ಣಗೆ ಸ್ಥಾನ ಕೊಟ್ಟು ಪಕ್ಷಕ್ಕೆ ಬಲ ತುಂಬುವ ತಂತ್ರ ಮಾಡಲಾಗ್ತಾ ಇದೆ. ಆರ್ ಅಶೋಕ್, ಸಿಟಿ ರವಿ, ವಿ ಸೋಮಣ್ಣ ಸೇರಿ ಹಲವರು ಪುಟ್ಟಣ್ಣಗೆ ಬೆಂಬಲ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಬೈ ಎಲೆಕ್ಷನ್ ಗೆದ್ದ ಆರ್ಆರ್ ನಗರ ಅಭ್ಯರ್ಥಿ ಮುನಿರತ್ನ ಇವತ್ತು ಮಾಜಿ ಸಿಎಂ ಹಾಗೇನೆ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ರು. ಸದಾಶಿವನಗರದ ಎಸ್ಎಂಕೆ ನಿವಾಸಕ್ಕೆ ಆಗಮಿಸಿದ ಮುನಿರತ್ನ ಕೆಲಕಾಲ ಮಾತನಾಡಿದ್ರು. ಈ ವೇಳೆ ಬೈ ಎಲೆಕ್ಷನ್ ಬಗ್ಗೆ ಎಸ್ಎಂಕೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ದೇಶದಲ್ಲಿ ಕಾಂಗ್ರೆಸ್ ಅವನತಿಯ ಜಾರುಗುಪ್ಪೆಯಲ್ಲಿದೆ. ಬಿಜೆಪಿ ತನ್ನ ಪ್ರಖರತೆಯ ವಿಸ್ತಾರ ಮಾಡಿಕೊಳ್ತಾ ಇದೆ. ಮೋದಿ ರಾಜ ಋಷಿ ಇದ್ದಂತೆ ಮೋದಿ ಅವರಿಗೆ ಯಾವ ಪ್ರಲೋಭಗಳು ಇಲ್ಲ ಅಂತ ಹೇಳಿದ್ರು. ಮೋದಿಗೆ ದೇಶವೇ ದೇವರು. ಅವರು ಈ ದೇಶಕ್ಕೆ ಪ್ರಧಾನಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ರಾಜ್ಯದಲ್ಲಿ ಯಡಿಯೂರಪ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಸ್ಎಂ ಕೃಷ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2 ಉಪಚುನಾವಣೆಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಪ್ರಚಂಡವಾದಂತಹ ಜಯಭಾರಿಯನ್ನ ಬಾರಿಸಿರ್ತಕ್ಕಂಥದ್ದು. ಜೊತೆಯಲ್ಲೇ ಬಿಹಾರದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಸೂಚನೆಗಳಿವೆ. ಕಾಂಗ್ರೆಸ್ ಒಂದು ಅವನತಿಯ ಜಾರುಗುಪ್ಪಿಯಲ್ಲಿ ಇಳಿತಾ ಇದೆ. ಬಿಜೆಪಿ ತನ್ನ ಪ್ರಖರತೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಭಯದ ವಾತಾವರಣ ಇದೆ ಅಂತ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಜನರು ಭಯ ಬಿಟ್ಟು ಹೊರಬರಬೇಕು. ತಮ್ಮ ಸಮಸ್ಯೆಗಳನ್ನ ಹೇಳುವಷ್ಟು ಧೈರ್ಯ ಜನರಲ್ಲಿಲ್ಲ. ಆ ಧೈರ್ಯ ಬರಬೇಕಾಗಿದೆ ಅಂತ ಹೇಳಿದ್ರು. ನಾನು ಸೋತ್ರು ಕ್ಷೇತ್ರದ ಜನರ ಜೊತೆ ಇರ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೇನೆ. ಜನಾದೇಶಕ್ಕೆ ನಾನು ತಲೆ ಬಾಗ್ತೇನೆ ಅಂತ ಹೇಳಿದ್ರು. ಮುಂದೆಯೂ ರಾಜಕೀಯದಲ್ಲಿರ್ತೇನೆ. ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆಯನ್ನ ನಿರೀಕ್ಷೆ ಮಾಡಲ್ಲ ಅಂತ ಕುಸುಮಾ ಹೇಳಿದ್ರು. ಕ್ಷೇತ್ರದಲ್ಲಿ ಹಿಂದೆ ಏನು ನಡೆದಿದೆಯೋ ಗೊತ್ತಿಲ್ಲ. ಮುಂದೆ ಯಾವುದೇ ರೀತಿಯಾದಂಥ ಏನು ಭಯದ ವಾತಾವರಣ ಇಲ್ಲದೆ ಜನಗಳು ಹೊರಗಡೆ ಬಂದು ಅವರ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಏನು ಇದೆ ಅದನ್ನು ಹೇಳ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಸೊ ಅವರಿಗೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು. ಕ್ಷೇತ್ರದಲ್ಲಿ ಯಾವುದೇ ಒಂದು ಹೋರಾಟ ಆದ್ರೂ ನಾನು ಜನಗಳ ಜೊತೆ ಸೇರಿ ಹೋರಾಟ ಮಾಡ್ತೀನಿ ಅಂತ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆದ್ದ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗನ್ನು ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ ಹಾಗೂ ಮಧ್ಯಪ್ರದೇಶ ಸೇರಿ ಇತರೆ ಕೆಲ ರಾಜ್ಯಗಳಲ್ಲಿ ನಡೆದಂತಹ ಬೈ ಎಲೆಕ್ಷನ್ಗಳಲ್ಲಿ ಜನಾಭಿಪ್ರಾಯ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಬಿಜೆಪಿ ಅಲೆ ಎಲ್ಲಿದೆ ಅಂತ ಕೇಳ್ತಾರೆ. ಬಿಜೆಪಿ ಬಗ್ಗೆ ಜನಾಭಿಪ್ರಾಯ ಬಂದಿದೆ. ಈಗಲೂ ಬಿಜೆಪಿ ಅಲೆ ಬಗ್ಗೆ ಕೇಳಿದ್ರೆ ಸಿದ್ದರಾಮಯ್ಯಗೆ ಏನೋ ದೋಷ ಇದೆ ಅಂತ ಭಾವಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಸಿಟಿ ರವಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಿದ್ರು ಎಲ್ರಿ ಇದರಿ ಅಲೆ ಅಂತ ಹೇಳ್ತಿದ್ರು. ಈಗಲೂ ಅರ್ಥ ಆಗದೆ ಇದ್ರೆ ಏನಾದ್ರೂ ದೋಷ ಇರಬೇಕು ಅಂತ ಅನ್ಸುತ್ತೆ. ಆ ದೋಷದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಇನ್ ಕೆಲವರು ಹೇಳಿದ್ದಾರೆ ಆಡಳಿತ ಪಕ್ಷ ಉಪಚುನಾವಣೆಯಲ್ಲಿ ಗೆಲ್ಲೋದು ಸ್ವಾಭಾವಿಕ ಅಂತ ಹೇಳಿ. ಜಾರ್ಖಂಡ್ ನಲ್ಲಿ ಬಿಜೆಪಿ ಆಡಳಿತ ಪಕ್ಷ ಅಲ್ಲ. ಎರಡೂ ಉಪಚುನಾವಣೆಯಲ್ಲಿ ಗೆದ್ದಿದೆ. ಅಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ. ಬಿಎಸ್ವೈ ಜೊತೆ ಮುನಿಸಿಕೊಂಡಿದ್ದ ಬಸನಗೌಡ ಯತ್ನಾಳ್ ಜೊತೆ ಸಚಿವ ವಿ ಸೋಮಣ್ಣ ಸಂಧಾನ ಯಶಸ್ವಿಯಾಗಿದೆ. ವಿಜಯಪುರದಲ್ಲಿ ಮಾತನಾಡಿದ ವಿ ಸೋಮಣ್ಣ, ಇನ್ನು 15-20 ದಿನ ಕಾಯಿರಿ, ಎಲ್ಲವೂ ಸರಿ ಹೋಗುತ್ತೆ. ನಾನು ಯತ್ನಾಳ್ ಜೊತೆ ಔಪಚಾರಿಕವಾಗಿ ಮಾತನಾಡಿದ್ದೇನೆ. ರಾಜ್ಯದ ಜನತೆಗೆ ಒಂದು ಹೊಸ ಸಂದೇಶ ಹೋಗಬೇಕಾಗಿದೆ. ಯತ್ನಾಳ್ ಅವರಿಗೆ ಈಗ 55 ವರ್ಷ ವಯಸ್ಸಾಗಿದೆ. ಇನ್ನು 25 ವರ್ಷ ಅವರಿಗೆ ರಾಜಕೀಯ ಭವಿಷ್ಯ ಇದೆ. ಯತ್ನಾಳ್ ಅವರ ಅನುಭವವನ್ನ ನಾವು ಇನ್ನೂ ಹೆಚ್ಚಿಗೆ ಬಳಸಿಕೊಳ್ತೇವೆ ಅಂತ ಹೇಳಿದ್ರು. ಇನ್ನು ಯತ್ನಾಳ್ ಅವರನ್ನ ಸಚಿವರನ್ನಾಗಿ ಮಾಡುವುದು ಸಿಎಂಗೆ ಬಿಟ್ಟ ವಿಚಾರ. ಯಡಿಯೂರಪ್ಪ ಸಿಎಂ ಆಗಿರಲಿ ಎಂದು ಒಂದ್ ಕಾಲದಲ್ಲಿ ಯತ್ನಾಳ್ ಅವರೇ ಹೋರಾಟ ಮಾಡಿದ್ದಾರೆ. ಇದು ಒಂದ್ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರ ಇದ್ದಂತೆ ಸಿಎಂ ಬದಲಾವಣೆ ವಿಚಾರ ಬಗೆಹರಿದಿದೆ.
ನಡೆದಿದೆ. ಯತ್ನಾಳ್ ಜೊತೆ ಸಂಧಾನ ಸಭೆ ಯಶಸ್ವಿಯಾಗಿದೆ ಅಂತ ಸೋಮಣ್ಣ ಹೇಳಿದರು. ಬಾಗಲಕೋಟೆಯ ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ತೇರದಾಳ ಬಿಜೆಪಿ ಶಾಸಕ ದುಂಡಾವರ್ತನೆ ತೋರಿದ್ದಾರೆ. ಪುರಸಭೆ ಎಲೆಕ್ಷನ್ನಲ್ಲಿ ಮಹಿಳೆಯರನ್ನ ಎಳೆದಾಡಿದ್ದಾರೆ. ತೇರದಾಳ ಶಾಸಕ ಸಿದ್ದು ಸವದಿ ಬೆಂಬಲಿಗರು ಮತ್ತೊಬ್ಬ ಮಹಿಳಾ ಸದಸ್ಯೆಗೆ ಅಗೌರವ ತೋರಿದ್ದಾರೆ. ಕಾಂಗ್ರೆಸ್ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬಿಜೆಪಿಯ ಸದಸ್ಯೆ ಗೋದಾವರಿ ಬಾಟ್ ಅವರನ್ನ ಬಿಜೆಪಿ ಕಾರ್ಯಕರ್ತರು ಹೊತ್ತುಕೊಂಡು ಹೋಗಿದ್ದಾರೆ. ತೇರದಾಳ ಬಿಜೆಪಿ ಶಾಸಕರ ಬೆಂಬಲಿಗರ ದೌರ್ಜನ್ಯದ ವಿಡಿಯೋ ವೈರಲ್ ಆಗಿದೆ. ಚುನಾವಣೆಗೆ ಗೈರು ಮಾಡಿಸೋದಕ್ಕೆ ಸಿದ್ದು ಸವದಿ ಬೆಂಬಲಿಗರು ಈ ಕೃತ್ಯ ಎಸಗಿದ್ದಾರೆ. ಇನ್ನು ಗಲಾಟೆ ಬಳಿಕ ಮತ್ತೋರ್ವ ಸದಸ್ಯೆ ಚಾಂದಿನಿ ನಾಯ್ಕ್ ಕಣ್ಣೀರನ್ನ ಹಾಕಿದ್ದಾರೆ. ಶಾಸಕ ಸಿದ್ದು ಸವದಿ ರೌಡಿಸಂ ಮಾಡಿದ್ದಾರೆ, ನಮ್ಮನ್ನ ಎಳೆದಾಡಿ ನೂಕಿದ್ದಾರೆ, ಹೆಣ್ಮಕ್ಳು ರಾಜಕಾರಣ ಮಾಡಬೇಕೋ ಬೇಡವೋ ಅಂತ ದೌರ್ಜನ್ಯಕ್ಕೆ ಒಳಗಾದ ಚಾಂದಿನಿ ನಾಯ್ಕ್ ಕಣ್ಣೀರನ್ನ ಇಟ್ಟಿದ್ದಾರೆ. MLA ನೋಡಿದಾರ್ರಿ, ರೌಡಿಸಂ ಮಾಡಿದ್ರು, ನಮ್ಯಾಗ ಎಳೆದಾಡಿದರು. ಪ್ರತಿ ಶಾಸಕರಾಗಿದ್ದು ಮಾಡಿದ್ದು ಸರಿಯೇ. ಇದು ಮುಂದಿನ ದಿನಮಾನಗಳು ಹೆಣ್ಣು ಮಕ್ಕಳು ಹೇಗೆ ರಾಜಕಾರಣ ಮಾಡಬೇಕೋ ಅಲ್ಲವೋ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್, ಇದು ನಡೆದಿದ್ದು ಸರಿಯೇ. ಇದು ಅದ್ರ ನಾವೇ ಯಾವ ರೀತಿನೂ ಸಹಿತ ಅವ್ರ ಮ್ಯಾಗ ದೌರ್ಜನ್ಯ ಆಗೋದು, ಎಳೆದು ಮುಗಿಸ್ಕೊಡೋದು ಮಾಡಿಲ್ಲ. ನಾವು ಹಿಪ್ ಕೊಡಾಕ ಬಾಗಿಲ್ದಾಗ ನಿಂತಿದ್ದು ಕರೆ. ಅಟ್ರಾಗ ಆ ಗದ್ದಲದಾಗ ನನಗೂ ಸಹಿತ ಜೋಲ್ ತೆಪ್ಪಿರ್ಬೋದು ಸ್ವಲ್ಪ. ಇನ್ನು ಬಿಜೆಪಿ ಶಾಸಕ ಸಿದ್ದು ಸವದಿ ಮಹಿಳೆಯನ್ನ ಹಿಡಿದು ಎಳೆದಾಡಿದ ಪ್ರಕರಣ ಸಂಬಂಧ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಈ ಬಗ್ಗೆ ಏನೂ ಗೊತ್ತಿಲ್ಲ ಎಂದಿದ್ದಾರೆ. ಜನಪ್ರತಿನಿಧಿಗಳು ಹೊಣೆಗಾರಿಕೆಯಿಂದ ನಡ್ಕೊಳ್ಬೇಕು, ಘಟನೆ ಬಗ್ಗೆ ನಂಗೇನು ಗೊತ್ತಿಲ್ಲ ಅಂದಿದ್ದಾರೆ. ಏನು ಘಟನೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ಇದೇ ಬಿಜೆಪಿ ಸಂಸ್ಕೃತಿ. ಬೇರೆ ಪ್ರಕರಣದಲ್ಲಿ ಸುಮೋಟ್ ಕೇಸ್ ಹಾಕ್ತಾರೆ, ಆದ್ರೆ ಮಹಿಳೆಯರನ್ನ ಎಳೆದಾಡಿದ್ರೂ ಈ ಪ್ರಕರಣದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಡಿಕೆಶಿ ಹೇಳಿದರು. ಬಿಜೆಪಿಯ ಸಂಸ್ಕೃತಿ ಇತ್ತೀಚಿನ ದಿನದಲ್ಲಿ ಬಿಜೆಪಿ ಏನು ಬೇಕಾದ್ರೂ ಮಾಡ್ಬೋದು, ಯಾರಿಗೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ. ಯಾವ ಲೀಡ್ರು, ಯಾವ ಶಾಸಕರು, ಯಾರ ಕಂಟ್ರೋಲಲ್ಲೂ ಏನಿಲ್ಲ. ಬೇರೆ ಸಂದರ್ಭದಲ್ಲಿ ಪೊಲೀಸವರು ಸುವಮೋಟೋ ಕೇಸ್ಗಳು ತಗೊಳ್ತಾರೆ. ಇವತ್ತು ಯಾವ ಪೊಲೀಸರು ಪೊಲೀಸ್ ಸಮ್ಮುಖದಲ್ಲೇ ನಡೆದಿದೆ. ಒಂದು ಹೆಣ್ಮಗಳಿಗೆ ಇದಾಗಿದೆ. ನಾನು ಏನು ಮಾಡಬೇಕು ಅಂತ ನಾನು ಮಾತಾಡೋದಿಲ್ಲ. ನಾವು ಇದನ್ನು ವಾಚ್ ಮಾಡ್ತಾ ಇದ್ದೀವಿ, ಏನು ಮಾಡ್ತಾರೆ ಅಂತೇಳಿ. ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿ 24 ಗಂಟೆಗಳ ಬಳಿಕ ತಹಬದಿಗೆ ತರಲಾಗಿದೆ. 200ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ನಿನ್ನೆಯಿಂದ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸದ್ಯಕ್ಕೆ ಕಂಟ್ರೋಲಿಗೆ ತಂದಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿ ಹೊತ್ತಿ ಉರಿದಿದ್ದರಿಂದ ಅಂದಾಜು 5 ಕೋಟಿಗೂ ಅಧಿಕ ಹಾನಿ ಸಂಭವಿಸಿದೆ. ಪಕ್ಕದಲ್ಲಿದ್ದ ಪ್ಲಾಸ್ಟಿಕ್ ಫ್ಯಾಕ್ಟರಿ ಕೂಡ ಸುಟ್ಟು ಕಾರಣ 45 ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ. ಏನೇ ಇಲ್ಲ, ಫುಲ್ ಮನೆ ಒಳಗಡೆ ಎಲ್ಲ ಫುಲ್ ಫೈರ್, ಇಲ್ಲೆಲ್ಲ ಫುಲ್ ಫೈರು. ಮತ್ತು ಅವರು ಫೈರ್ ಅವ್ರು ಬಂದು ಎಲ್ಲ ಆಫ್ ಮಾಡಿದ್ರು. ಮತ್ತು ಇನ್ನೊಂದು ಹುಡುಗಿ ನೋಡಿದ್ವಿ, ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಒಂದು ಫ್ರಿಜ್, ವಾಷಿಂಗ್ ಮಿಷಿನ್ ಕಾಣುತ್ತೆ, ಎಲ್ಲ ಒಳಗಡೆ ವೈರ್ಗಳು ಎಲ್ಲ ಹೋಗ್ಬಿಟ್ಟಿದೆ. ಈ ಥರದ ಎಕ್ಸ್ಪ್ಲೋಸಿವ್ ಮತ್ತು ಇತರ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಅವ್ರ ಹತ್ರ ಲೈಸೆನ್ಸ್ ಇದೆಯೋ ಇಲ್ಲೋ ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡ್ತೀವಿ. ಅನ್ಅಥರೈಸ್ಡ್ ಆಗಿ ಇನ್ನೊಂದಾಗಿ ಹಲವಾರು ಬೆಂಗಳೂರು ಸುತ್ತಮುತ್ತಲು ಇರುವಂಥ ಈ ಗುದಾಮ್ಗಳು ಮತ್ತು ಇತರಗಳಲ್ಲಿ ಮತ್ತೆ ಬೆಂಕಿ ಅವುಗಳ ಆಗಬಾರ್ದು, ಆಗುವ ಸಾಧ್ಯತೆಗಳಿರೋದ್ರಿಂದ ಇವೆಲ್ಲ. ಬೆಂಗಳೂರಿನಲ್ಲಿ ಸಂಭವಿಸಿದ ಬೆಂಕಿ ಅನಾಹುತಕ್ಕೆ ಬಿಬಿಎಂಪಿ ನಿರ್ಲಕ್ಷ್ಯ ಕೂಡ ಕಾರಣ ಅಂತ ಆಯುಕ್ತ ಮಂಜುನಾಥ್ ಪ್ರಸಾದ್ ತಪ್ಪೊಪ್ಪಿಕೊಂಡಿದ್ದಾರೆ. ಬೆಸ್ಕಾಂ, ಮಾಲಿನ್ಯ ಮಂಡಳಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಲೋಪವೂ ಇದೆ ಅಂತ ಕಮಿಷನರ್ ಹೇಳಿದ್ರು. 2 ದಿನದಲ್ಲಿ ಜಂಟಿ ಸರ್ವೆ ಮಾಡಿ ಇಂತಹ ಕ್ರಮಕ್ಕೆ ಬ್ರೇಕ್ ಹಾಕಲಾಗುತ್ತೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಂತಹ ಫ್ಯಾಕ್ಟರಿ ಇದ್ರೆ ಅದನ್ನು ತೆರವು ಮಾಡ್ತೇವೆ. ನಷ್ಟ ಅನುಭವಿಸಿರುವ ಮನೆಗಳಿಗೆ ಫ್ಯಾಕ್ಟರಿ ಮಾಲೀಕರಿಂದಲೇ ಪರಿಹಾರ ಕೊಡಿಸಲಾಗುತ್ತೆ ಅಂತ ಹೇಳಿದರು. ಕೆಮಿಕಲ್ ಗೋಡೌನ್ಗೆ ಬೆಂಕಿ ಹೊತ್ಕೊಂಡ ಬೆನ್ನಲ್ಲೇ ಮಾಲೀಕ ಸಜ್ಜನ್ ರಾಜ್ ಹಾಗೆಯೇ ಪತ್ನಿ ಕಮಲಾ ನಾಪತ್ತೆಯಾಗಿದ್ರು. ಈಗ ಇಬ್ಬರನ್ನು ಬ್ಯಾಟರಾಯನಪುರ ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪಶ್ಚಿಮ ಡಿಸಿಪಿ
ಸಂಜೀವ್ ಪಾಟೀಲ್ ವಿಚಾರಣೆ ಮಾಡ್ತಾ ಇದ್ದಾರೆ. ಹೊಸಗುಡ್ಡದ ಹಳ್ಳಿಯಲ್ಲಿದ್ದ ಗೋದಾಮಿಗೆ ಲೈಸೆನ್ಸ್ ಇರಲಿಲ್ಲ, ಅನುಮತಿ ಪಡೆಯದೆ ಅಕ್ರಮವಾಗಿ ಕೆಮಿಕಲ್ ಸಂಗ್ರಹ ಮಾಡಲಾಗ್ತಿತ್ತು ಅಂತ ಹೇಳಲಾಗಿದೆ. ನಿನ್ನೆ ಬೆಳಗ್ಗೆ ಲಾರಿಯಲ್ಲಿನ ಬ್ಯಾರಲ್ನಿಂದ ಪೈಪ್ ಮೂಲಕ ಕೆಮಿಕಲ್ಸ್ ಅನ್ಲೋಡಿಂಗ್ ಮಾಡ್ತಾ ಇದ್ದ ವೇಳೆ ಕಿಡಿ ಹೊತ್ಕೊಂಡು ಬೆಂಕಿ ಆವರಿಸಿದೆ ಅಂತ ಕಾರ್ಮಿಕರು ಹೇಳಿಕೆ ಕೊಟ್ಟಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿ ಭಸ್ಮದಿಂದ ಅಕ್ಕಪಕ್ಕದಲ್ಲಿದ್ದ ಮನೆಯವರಿಗೆ ಹೆಚ್ಚು ತೊಂದರೆ ಉಂಟಾಗಿದೆ. ಅಕ್ಕಪಕ್ಕದ ಮನೆಯವರಿಗೆ ಒಂದಿಲ್ಲೊಂದು ರೀತಿ ಸಂಕಷ್ಟ ಶುರುವಾಗಿದೆ. ಮಗನ ಮದುವೆಗೆಂದು ಮನೆಗೆ ತಂದಿಟ್ಟಿದ್ದ ವಸ್ತುಗಳೆಲ್ಲ ಭಸ್ಮ ಆಗಿದೆ ಅಂತ ಕುಟುಂಬವೊಂದು ಕಣ್ಣೀರಿಟ್ಟಿದೆ. ಮತ್ತೊಂದು ಮನೆಗೆ ಬೆಂಕಿ ತಗುಲಿ ಗೋಡೆಯೆಲ್ಲ ಕಪ್ಪಾಗಿ ಹೋಗಿದೆ. ಮನೆಯಲ್ಲಿನ ವಸ್ತುಗಳು ಸಂಪೂರ್ಣ ಹಾನಿಯಾಗಿವೆ. ಮನೆ ನಿರ್ಮಿಸಿ 7-8 ವರ್ಷದೊಳಗೆ ಈ ರೀತಿ ಮನೆ ಹಾಳಾಗಿದೆ ಅಂತ ಮಾಲೀಕರು ಕಣ್ಣೀರಿಡ್ತಿದ್ದಾರೆ. ಡಿಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಮಾಜಿ ಮೇಯರ್ ಸಂಪತ್ ರಾಜ್ ಇನ್ನೂ ಕೂಡ ಸೆರೆ ಸಿಕ್ಕಿಲ್ಲ. ಘಟನೆ ನಡೆದು 3 ತಿಂಗಳಾದರೂ ನ್ಯಾಯ ಸಿಕ್ಕಿಲ್ಲ ಅಂತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಹೇಳಿದ್ದಾರೆ. ನನ್ನ ಮನೆಯನ್ನೆಲ್ಲ ಸುಟ್ಟು ಹಾಕಿದ್ರು ನಾನು ಯಾವ ಅಭಿವೃದ್ಧಿ ಕೆಲಸವನ್ನು ಬಿಟ್ಟಿಲ್ಲ. ಕೆಲವು ನಿರಪರಾಧಿಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅವರನ್ನ ಬಿಡಿಸಿ ಅಂತ ಕೆಲವರು ಬೇಡ್ಕೊಳ್ತಾ ಇದ್ದಾರೆ ಅಂದ್ರು. ಮೊದಲು ಸಂಪತ್ ರಾಜ್ ಅವರನ್ನ ಬಂಧಿಸಬೇಕು. ತಪ್ಪು ಯಾರೇ ಮಾಡಿದ್ರು, ಯಾವ ಪಕ್ಷದವರೇ ಆಗಿದ್ರು ಶಿಕ್ಷೆ ಆಗಬೇಕು ಅಂತ ಅಖಂಡ ಹೇಳಿದ್ದಾರೆ. ಆಸ್ಪತ್ರೆಯಿಂದ ಅವನು ಹೇಗೆ ಎಸ್ಕೇಪ್ ಆದ ಅನ್ನೋದನ್ನ ಸಿಸಿಟಿವಿ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ರಾಜ್ಯ ನಾಯಕರು ಇದನ್ನ ಮೊದಲು ಗಮನಿಸಬೇಕು ಅಂತ ಹೇಳಿದ್ರು. ಡಿಕೆಶಿ ಸಿದ್ದರಾಮಯ್ಯಗೆ ಕ್ರಮ ಕೈಗೊಳ್ಳೋದಕ್ಕೆ ಮತ್ತೆ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಅಖಂಡ ಹೇಳಿದ್ದಾರೆ. ಈಗ ಆದಷ್ಟು ಬೇಗ ಅಪರಾಧಿಗಳು ಹಿಡಿಯಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ, ನ್ಯಾಯ ಕೊಡಿಸ್ಕೊಡಿ. ಒಬ್ಬ ಶಾಸಕ ನಾನು ಶಾಸಕಾಂಗದಲ್ಲಿ ಇರುವಂತಹ ವ್ಯಕ್ತಿ, ನಾನು ಒಬ್ಬ ಶಾಸಕ. ದಯವಿಟ್ಟು ನೀವು ನಮಗೆ ರಕ್ಷಣೆ ಮಾಡಿಕೊಡ್ಬೇಕು. ನಮ್ಮ ಪಕ್ಷದ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್. ಬಳ್ಳಾರಿಯ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ದರ್ಪ ಖಂಡಿಸಿ ತಾಲೂಕು ಬಂದ್ ಮಾಡಲಾಗ್ತದೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಸಂಪೂರ್ಣ ಬಂದ್ ಮಾಡಿದೆ. ಈ ವೇಳೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ನಡೆದ ಗಲಾಟೆಯ ಮತ್ತೊಂದು ವಿಡಿಯೋವನ್ನು ಬಿಜೆಪಿ ರಿಲೀಸ್ ಮಾಡಿದೆ. ಭೀಮಾ ನಾಯ್ಕ ಅವರೇ ಬಿಜೆಪಿ ಮಂಡಲ ಅಧ್ಯಕ್ಷರಾದ ವೀರೇಶ ಸ್ವಾಮಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೊದಲು ಜಗಳ ಶುರು ಮಾಡಿದ್ದ ಭೀಮಾ ನಾಯ್ಕ ಬಿಜೆಪಿಗರನ್ನ ಅವಾಚ್ಯ ಶಬ್ದಗಳಿಂದ ಬೈತಾ ಇರೋ ವಿಡಿಯೋವನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಕೇಸಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಯೋಗೀಶ್ ಗೌಡ ಕೊಲೆ ಬಳಿಕ ಪತ್ನಿ ಮಲ್ಲಮ್ಮ ಅವರಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸೋದಕ್ಕೆ ಕಾಂಗ್ರೆಸ್ ನಾಯಕರಿಂದಲೇ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗಿದೆ. ಆಪ್ತ ನಾಗರಾಜ್ ಗೌರಿ ಮೂಲಕ ಮಲ್ಲಮ್ಮಗೆ ವಿನಯ್ ಕುಲಕರ್ಣಿ ಗಾಳ ಹಾಕಿದ್ರು ಅಂತ ಹೇಳಲಾಗಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. 1,60,00,000ಕ್ಕೆ ಮಲ್ಲಮ್ಮಾರ ಡೀಲ್ ಮಾಡಲಾಗಿತ್ತು. ಬಳಿಕ 60 ಲಕ್ಷ ಹಣವನ್ನು ನೀಡಲಾಗಿತ್ತಂತೆ. ವಿನಯ್ ಕುಲಕರ್ಣಿಯಿಂದಲೇ ಹಣ ಸಂದಾಯ ಆಗಿತ್ತು ಅಂತ ಹೇಳಲಾಗಿದೆ. ಈ ಬಗ್ಗೆ ಮಲ್ಲಮ್ಮ ಸಿಬಿಐ ಮುಂದೆ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಕೇಸ್ ಮುಚ್ಚಾಕೋದಕ್ಕೆ ಹಣ ಕೊಟ್ಟ ಬಗ್ಗೆ ನಾಗರಾಜ್ ಗೌರಿ ಹಾಗೆಯೇ ಬಸವರಾಜ್ ಮುತ್ತಗಿ ಕೂಡ ಸಿಬಿಐ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆರಿಗೆಯ ಸಂದರ್ಭದಲ್ಲಿಯೇ ವಿದ್ಯುತ್ ಕೈಕೊಟ್ಟ ಪರಿಣಾಮ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿಯೇ ಹೆರಿಗೆ ಮಾಡಿಸಿದ ಘಟನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ನಡೆದಿದೆ. ಕೊಲ್ಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿದ್ದಮ್ಮ ಎಂಬ ಗರ್ಭಿಣಿ ಹೆರಿಗೆಗೆ ಅಂತ ದಾಖಲಾಗಿದ್ರು. ಹೆರಿಗೆ ಬೇನೆ ಬಂದ ಸಂದರ್ಭದಲ್ಲಿಯೇ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿದೆ. ಆದರೆ ಪರ್ಯಾಯ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ಕೊನೆಗೆ ಮೊಬೈಲ್ ಟಾರ್ಚ್ ಮೂಲಕ ನರ್ಸ್ ಮಹಿಳೆಯ ಹೆರಿಗೆ ಮಾಡಿಸಿದ್ದಾರೆ. ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. 11 ಗಂಟೆಯಿಂದ 2 ಗಂಟೆವರೆಗೂ ಡೆಲಿವರಿ ಆಯ್ತು ಸರ್. ಏನಂದ್ರೆ ಅಲ್ಲಿ ಕರೆಂಟ್ ಹೋಯ್ತು. ಆ ಊರಲ್ಲಿ ಕರೆಂಟ್ ಹೋದ ತಕ್ಷಣ ಅಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಂದ್ರೆ ಏನಿಲ್ಲ ಸರ್. ಅಲ್ಲಿ ಆಪರೇಷನ್ ಥಿಯೇಟರಲ್ಲಿ ಫುಲ್ ಕತ್ಲೆ ಸರ್, ಫುಲ್ ಏನಂದ್ರೆ ಏನಿಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಬರೀ ಮೊಬೈಲ್ ಟಾರ್ಚ್ ಇತ್ತು ಸರ್. ಮೊಬೈಲ್ ಟಾರ್ಚ್ ಹಾಕಿ ಡೆಲಿವರಿ ಮಾಡಿದ್ವಿ ಸರ್. ಯಾದಗಿರಿಯಲ್ಲಿ ಅಗ್ನಿ ಆಕಸ್ಮಿಕದಿಂದಾಗಿ 8 ಎಕರೆಯಷ್ಟು ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಭಸ್ಮವಾಗಿದೆ. ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದ ಸಕ್ರೆಪ್ಪ ಗೌಡ ಅವರಿಗೆ ಸೇರಿದ ಭತ್ತದ ಜಮೀನು ಸುಟ್ಟುಹೋಗಿರುವುದು. ಪಕ್ಕದ ಜಮೀನಿನಲ್ಲಿ ಭತ್ತದ ಮೇವಿಗೆ ಬೆಂಕಿ ಹಚ್ಚಲಾಗಿತ್ತು. ಈ ಬೆಂಕಿ ಭತ್ತದ ಬೆಳೆಗೆ ವ್ಯಾಪಿಸಿ ಲಕ್ಷಾಂತರ ಮೌಲ್ಯದ ಬೆಳೆ ಹಾನಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಪ್ರತಿ ಕ್ಷಣ ನಡೆಯುವಂತಹ ವಿದ್ಯಮಾನಗಳ ನಿರಂತರ ಸುದ್ದಿಗಾಗಿ ನೀವು ನಮ್ಮ ನ್ಯೂಸ್ 18 ಕನ್ನಡ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು. news18kannada.comಗೆ ಲಾಗಿನ್ ಆದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು 10 ಪ್ರಮುಖ ಸುದ್ದಿ ಇದೆ, ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ಬಿಎಸ್ವೈ ಪೂರ್ಣಾವಧಿ ಸರ್ಕಾರ ಮಾಡ್ತಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಋಷಿಕುಮಾರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಹಿಂದೂಗಳನ್ನ ಎದುರಾಕೊಂಡ್ರೆ 3 ತಿಂಗಳು ಕೂಡ ಬಿಎಸ್ವೈ ಸರ್ಕಾರ ಇರಲ್ಲ ಅಂತ ಹೇಳಿದ್ದಾರೆ. ನಾವು ಅಡುಗೆ ಮಾಡಿ ಇಟ್ಟಿರ್ತೀವಿ, ನೀವು ಹಿತ್ತಲು ಬಾಗಿಲಲ್ಲಿ ಬಂದು ಉಣ್ಕೊಂಡು ಹೋಗಬೇಡಿ ಅಂತ ವ್ಯಂಗ್ಯವನ್ನಾಡಿದ್ದಾರೆ. ಇನ್ನು ಹಸಿರು ಪಟಾಕಿಗೆ ಮಾತ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರೋದಕ್ಕೂ ವ್ಯಂಗ್ಯವಾಡಿದ್ದಾರೆ. ಹಸಿರು ಪಟಾಕಿ ಅಂದ್ರೆ ಏನು ಹಸಿರು ದಾರ ಸುತ್ತಬೇಕಾ, ಎಲ್ಲಿ ಸಿಗುತ್ತೆ ಆ ಹಸಿರು ಪಟಾಕಿ ಹೇಳಿ ಅಂತ ಋಷಿಕುಮಾರ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಯಡಿಯೂರಪ್ಪ ಅವ್ರು 3 ವರ್ಷ ಇರ್ತಾರೆ, ಯಡಿಯೂರಪ್ಪ ಅವ್ರು 3 ವರ್ಷ ಇರ್ತಾರೆ ಅಂತಿದ್ದೀವಿ. 3 ತಿಂಗಳಿರಲ್ಲ. ಹಿಂದೂಗಳನ್ನ ಎದುರಾಕೋಬೇಡಿ. ಹಿಂದೂ ಹಬ್ಬಗಳು ನಿಮಗೆ ಆಚರಣೆಯಲ್ಲಿ ಕಣ್ಣಿಗೆ ಕಾಣ್ತಾ ಇದೆ.
ನಾವು ಅಡುಗೆ ಮಾಡಿ ಇಟ್ಟಿರ್ತೀವಿ, ಬಂದು ಉಣ್ಕೊಂಡು ಹೋಗ್ಬಿಡ್ರಿ ಹಿತ್ಲು ಬಾಗಿಲಿಂದ, ಆಮೇಲೆ ಕುತ್ಕೊಂಡ್ಬಿಡ್ರಿ 5 ವರ್ಷ. ಯಾವ್ದ್ರಿ ಅದು ಹಸಿರು ಪಟಾಕಿ? ಅದು ಎಲ್ಲಿ ಸಿಗ್ತದ್ರಿ? ಈಗಿರೋ ಪಟಾಕಿಗಳಿಗೆಲ್ಲ ಹಸಿರು ಬಣ್ಣ ಸುತ್ತಾನೆ ಅಥವಾ ಹಸಿರುದು ಒಂದು ಬಟ್ಟೆ ಸುತ್ತಬಿಟ್ಟು ಹೊಡಿಯನೆ. ಭೀಮಾ ನದಿ ಪ್ರವಾಹದಿಂದ ತತ್ತರಿಸಿದವರಿಗೆ 1 ವಾರದೊಳಗೆ 10,000 ರೂಪಾಯಿ ಪರಿಹಾರ ಹಣ ನೀಡಬೇಕೆಂದು ಕಂದಾಯ ಸಚಿವ ಆರ್ ಅಶೋಕ್ ಸೂಚನೆಯನ್ನ ಕೊಟ್ಟರು. ಆದರೆ ಈ ಆದೇಶಕ್ಕೆ ಯಾದಗಿರಿಯಲ್ಲಿ ಮಾತ್ರ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಪ್ರವಾಹ ಘಟನೆ ಜರುಗಿ 1 ತಿಂಗಳು ಕಳೆದರೂ ನೆರೆ ಸಂತ್ರಸ್ತರಿಗೆ 1 ರೂಪಾಯಿ ಹಣ ಕೈ ಸೇರಿಲ್ಲ. ಪರಿಹಾರ ನೀಡುವಲ್ಲಿ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ನಾಯ್ಕಲ್ ಗ್ರಾಮದಲ್ಲಿ ನದಿ ಪ್ರವಾಹಕ್ಕೆ 214 ಮನೆಗಳಿಗೆ ನೀರು ನುಗ್ಗಿತ್ತು. ಆದರೆ 190 ಕುಟುಂಬಸ್ಥರಿಗೆ ಮಾತ್ರ 10,000 ರೂಪಾಯಿ ಪರಿಹಾರ ಹಣ ನೀಡಿದ್ದಾರೆ. ಆದರೆ ಇನ್ನೂ 24 ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ. ಇಬ್ರು ಕಿಡಿಗೇಡಿಗಳು ಮಹಿಳೆಯನ್ನ ನಡು ರಸ್ತೆಯಲ್ಲಿ ಎಳೆದಾಡಿದಂತ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಲ್ಲುಕುಂಟೆ ಗ್ರಾಮದಲ್ಲಿ ನಡೆದಿದೆ. ಶಂಕರಪ್ಪ ಅನ್ನೋರಿಗೆ ಸೇರಿದ ಹುಣಸೆ ಮರದಲ್ಲಿ ಕೊಂಬೆಗಳನ್ನ ತೆರವು ಮಾಡಿದ್ದಕ್ಕೆ ಆಕ್ರೋಶಗೊಂಡ ಶಂಕರಪ್ಪ ಹಾಗೂ ಪುತ್ರ ಶೇಖರ್ ಬಾಬು ಮಹಿಳೆಯನ್ನ ಥಳಿಸಿದ್ದಾರೆ. ಅಲ್ಲೇ ತಲೆ ಕೂದಲು ಹಿಡಿದು ರಸ್ತೆಯಲ್ಲಿ ಎಳೆದಾಡಿ ಅಮಾನುಷವಾಗಿ ವರ್ತಿಸಿದ್ದಾರೆ. ಮನೆಗೆ ಲೈಟ್ ಕಂಬ ಹಾಕಿಸೋದಕ್ಕೆ ಹುಣಸೆ ಮರದ ಕೊಂಬೆ ಕತ್ತರಿಸಿದಲ್ಲೇ ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗಿದೆ. ಕೊರೋನಾ ತಡೆಯಲು ರೋಗ ನಿರೋಧಕ ಶಕ್ತಿಯೇ ಮುಖ್ಯ ಎನ್ನಲಾಗ್ತಾ ಇದೆ. ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಪೌಷ್ಟಿಕಾಂಶ ಉಳ್ಳ ಆಹಾರವನ್ನ ಸೇವನೆ ಮಾಡಬೇಕಾಗಿರೋದು ಮುಖ್ಯವಾಗಿರುತ್ತೆ. ಈ ವಿಶೇಷ ಅಕ್ಕಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತಂತೆ. ಕೊರೋನಾ ಬರದಂತೆ ತಡೆಯೋಕೆ ಸೂಪರ್ ಅಕ್ಕಿ ಇಲ್ಲಿದೆ. ಜೆಕೆವಿಕೆ ವಿಜ್ಞಾನಿಗಳು ಇಮ್ಯುನಿಟಿ ಹೆಚ್ಚಿಸುವ ಅಕ್ಕಿಯನ್ನ ಸಂಶೋಧನೆ ಮಾಡಿದ್ದಾರೆ. ಈ ಅಕ್ಕಿಯ ಅನ್ನವನ್ನ ತಿಂದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತೆ. ಪೌಷ್ಟಿಕ್ 1 ಹೆಸರಿನ ಅಕ್ಕಿಯ ತಳಿಯಲ್ಲಿ ಜಿಂಕ್ ಹೇರಳವಾಗಿದೆ. ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿದ ಭತ್ತದ ತಳಿ ಇದಾಗಿದ್ದು ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಪೌಷ್ಟಿಕ್ 1 ಅಕ್ಕಿ ಹೆಚ್ಚು ಉಪಯುಕ್ತವಾಗಿದೆ. ರಾಯಚೂರಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಮಕ್ಕಳನ್ನ ಬಾಲ ಕಾರ್ಮಿಕ ಯೋಜನಾ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಸಿರವಾರದ ಮಾನವಿ ನಾಗಡದಿನ್ನಿ ದೇವದುರ್ಗ ಕ್ರಾಸ್ ಬಳಿ ಕಾರ್ಯಾಚರಣೆ ನಡೆಸಿದಂತ ಅಧಿಕಾರಿಗಳು 4 ವಾಹನಗಳಲ್ಲಿ ಇದ್ದ 25 ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಮಕ್ಕಳ ಪಾಲಕರಿಗೆ ತಿಳುವಳಿಕೆ ಹೇಳಿ ಇನ್ಮುಂದೆ ಕೂಲಿ ಕಳಿಸಂಗಿಲ್ಲ ಅಂತ ಮುಚ್ಚಳಿಕೆ ಬರೆಸಿಕೊಂಡು ಮಕ್ಕಳನ್ನ ಪೋಷಕರ ವಶಕ್ಕೆ ಒಪ್ಪಿಸಿದ್ದಾರೆ. ಮಕ್ಕಳನ್ನ ಕೊಂಡೊಯ್ತಾ ಇದ್ದ 4 ವಾಹನಗಳ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ರಾಜ್ಯ ದೇಶ ವಿದೇಶ ಸೇರಿದಂತೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯ ಆಗುತ್ತೆ. news18kannada.comಗೆ ಲಾಗಿನ್ ಆಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿ. ಏನಾಯ್ತು ಪ್ರಮುಖ ಸುದ್ದಿ ಇದೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಬಿಹಾರ ವಿಧಾನಸಭೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಹ ಬೈಲೆಕ್ಷನ್ ನಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಜಯ ಸಿಕ್ಕಿದೆ. 243ರ ಪೈಕಿ 125 ಸೀಟು ಗೆದ್ದು ಗದ್ದುಗೆ ಏರೋದಕ್ಕೆ ಬಿಜೆಪಿ ಬಿಹಾರದಲ್ಲಿ ತಯಾರಿಯನ್ನ ಮಾಡಿಕೊಂಡಿದೆ. 125 ಸೀಟುಗಳಲ್ಲಿ ಬಿಜೆಪಿ 74 ಸೀಟುಗಳಲ್ಲಿ ಗೆದ್ದಿದೆ. ಕರ್ನಾಟಕ ಬೈಲೆಕ್ಷನ್ ನಲ್ಲಿ 2ಕ್ಕೆ 2 ಸೀಟು ಬಿಜೆಪಿ ಪಾಲಾಗಿದೆ. ಮಧ್ಯಪ್ರದೇಶದಲ್ಲಿ 28ಕ್ಕೆ 19 ಸ್ಥಾನ ಪಡೆದರೆ ಉತ್ತರ ಪ್ರದೇಶ 7ಕ್ಕೆ 6ರಲ್ಲಿ ಬಿಜೆಪಿ ಗೆದ್ದಿದೆ. ಗುಜರಾತ್ನಲ್ಲಿ 8ಕ್ಕೆ 8 ಗೆಲುವು ಬಿಜೆಪಿಗೆ ಸಿಕ್ಕಿರೋದು. ತೆಲಂಗಾಣದ 1 ಸ್ಥಾನವು ಬಿಜೆಪಿ ಪಾಲಾಗಿದೆ. ಮಣಿಪುರದಲ್ಲಿ ಕಮಲ ಪಡೆ 5ಕ್ಕೆ 4 ಸೀಟು ಗೆದ್ದು ಬಿಗಿದೆ. ಒಟ್ಟು 59 ಕ್ಷೇತ್ರಗಳ ಉಪ ಕದನದಲ್ಲಿ ಬಿಜೆಪಿಗೆ 41 ಸೀಟು ಲಭಿಸಿದೆ. ಬಿಹಾರದಲ್ಲಿ ಗೆಲುವು ಸಿಕ್ಕ ಬೆನ್ನಲ್ಲೇ ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಕಚೇರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಅಲ್ಲದೆ ದೇಶದ ಜನರಿಗೆ ದೀಪಾವಳಿ ಶುಭಾಶಯಗಳನ್ನು ತಿಳಿಸಲಿದ್ದಾರೆ. ದಾವಣಗೆರೆಯಲ್ಲಿ ಮಾಸ್ಕ್ ಹಾಕದೆ ಓಡಾಡುತ್ತಿದ್ದವರಿಗೆ ದಂಡ ಹಾಕಲಾಗಿದೆ. ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತಹಸೀಲ್ದಾರ್ ಗಿರೀಶ್ ನೇತೃತ್ವದ ತಂಡ ಕಾರ್ಯಾಚರಣೆಗಿಳಿದಿದೆ. ಕಾಳಿಕಾದೇವಿ ರಸ್ತೆಯಲ್ಲಿ ಮಾಸ್ಕ್ ಹಾಕದೆ ಜನರು ಬಟ್ಟೆ ಖರೀದಿಗೆ ಮುಗಿಬಿದ್ದಿದ್ರು. ಹಲವು ಬಟ್ಟೆ ಅಂಗಡಿಗಳಲ್ಲಿ ಕಾರ್ಯಾಚರಣೆ ನಡೆಸಿದ ತಹಸೀಲ್ದಾರ್ ಮಾಸ್ಕ್ ಹಾಕದವರಿಗೆ 250 ರೂಪಾಯಿ ದಂಡ ವಿಧಿಸಿದ್ರು. ಈ ವೇಳೆ ಮಹಿಳೆಯರೊಬ್ಬರು ಪೊಲೀಸರು ಹಾಗೂ ತಹಸೀಲ್ದಾರ್ ಜೊತೆ ಗಲಾಟೆ ಮಾಡಿ ಅಧಿಕಾರಿಗಳಿಗೆ ಏಕವಚನದಲ್ಲಿ ನಿಂದಿಸಿದರು. ದಸರಾ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಭರ್ಜರಿ ಕಾಣಿಕೆ ಹರಿದು ಬಂದಿದೆ. ಕೊರೋನಾ ನಡುವೆಯೂ ಪ್ರವಾಸಿಗರು ಭಕ್ತರು ದರ್ಶನ ಪಡೆದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ತಿಂಗಳ 1ರಲ್ಲೇ 65,61,000 ರೂಪಾಯಿ ಹುಂಡಿ ಕಾಣಿಕೆ ಸಂಗ್ರಹವಾಗಿದೆ. ಹುಂಡಿ ಹಣದ ಬಗ್ಗೆ ತಹಶೀಲ್ದಾರ್ ಹಾಗೆಯೇ ಚಾಮುಂಡೇಶ್ವರಿ ದೇವಸ್ಥಾನದ ಇಒ ಯತಿರಾಜ್ ಮಾಹಿತಿ ಕೊಟ್ಟಿದ್ದಾರೆ. 2,000 ಮುಖಬೆಲೆಯ 98 ನೋಟುಗಳು, 500 ಮುಖಬೆಲೆಯ 4,932 ನೋಟುಗಳು ಸೇರಿ ಒಟ್ಟು ಹಣ ಸಂಗ್ರಹ ಆಗಿದೆ. ಇನ್ನು ಬ್ಯಾನ್ ಆಗಿರುವಂತಹ ಹಳೆ 500 ಹಾಗೂ 1,000 ಮುಖಬೆಲೆಯ ನೋಟುಗಳು ಹುಂಡಿಯಲ್ಲಿ ಸಿಕ್ಕಿವೆ. ಚಾಮರಾಜನಗರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಯಭಾರಿಯಾಗಿದ್ದಾರೆ.
ಪುನೀತ್ ರಾಜ್ಕುಮಾರ್ರಿಂದ ಜಿಲ್ಲೆಯ ಪ್ರವಾಸೋದ್ಯಮ ಕುರಿತು ವಿಡಿಯೋ ಸಂದೇಶ ಮಾಡಲಾಗಿದೆ. ಚಾಮರಾಜನಗರ ಪ್ರವಾಸೋದ್ಯಮ ಇಲಾಖೆಯ ಈ ಕಾರ್ಯಕ್ಕೆ ಪುನೀತ್ ರಾಜ್ಕುಮಾರ್ ಯಾವುದೇ ಸಂಭಾವನೆ ಪಡೆದಿಲ್ಲ. ತವರು ಜಿಲ್ಲೆಯ ಅಭಿವೃದ್ಧಿಗೆ ಪುನೀತ್ ಬೆಂಬಲ ನೀಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಬೆಂಬಲಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಳೆಯಮ ದೇವ ಮಹಾನುಭಾವ ನಾನರಿಯೋ ನಿನ್ನ ಮಾಯವ ಮದೇವ ನಾನರಿಯೋ ರಾಮ ಮಾತಾಡ ರಮರಗಿಣಿಯೇ ಮಾತಾಡ ಸಂಪೇಗವನದಲ್ಲಿ ಸಂಪಾತುಗಾರ ನಿಂತು ಮಾತಾಡೋ. ನ್ಯೂಸ್ 18 ನಡೆಸುತ್ತಿರೋ ಮಿಷನ್ ಪಾನಿ ಅಭಿಯಾನಕ್ಕೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಬೆಂಬಲಿಸಿದ್ದಾರೆ. ಸಾಂಕ್ರಾಮಿಕ ರೋಗಗಳು ನೀರಿನೊಂದಿಗಿನ ನಮ್ಮ ಸಂಬಂಧವನ್ನ ಬದಲಾಯಿಸುತ್ತೆ. ನಮ್ಮ ಮಿಷನ್ ಪಾನಿ ಅಭಿಯಾನ ಹೊಸ ವಾಸ್ತವತೆಯನ್ನು ಬಿಚ್ಚಿಡ್ತಾ ಇದೆ. ನೀರಿನಿಂದಲೇ ಆರೋಗ್ಯ, ಹೀಗಾಗಿ ಸುರಕ್ಷಿತ ಭಾರತಕ್ಕಾಗಿ ನಾವು ನಡೆಸುತ್ತಿರೋ ಆಂದೋಲನದಲ್ಲಿ ಅಕ್ಷಯ್ ಕುಮಾರ್ ಬೆಂಬಲಿಸಿದ್ದಾರೆ. ಮಿಷನ್ ಪಾನಿ ಬಗ್ಗೆ ಅಕ್ಷಯ್ ಕುಮಾರ್ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಭಯಾನಕ ಸನ್ನಿವೇಶದಲ್ಲಿ ನಾವಿದ್ದೀವಿ, ಉತ್ತಮ ನೀರನ್ನು ಕುಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಅಂತ ಹೇಳಿದ್ದಾರೆ. इस भयानक महामारी से जंग में हमारा सबसे बड़ा हथियार है पानी, क्योंकि पानी है तो स्वच्छता है, पर जरूरी है इसका समझदारी से इस्तेमाल करना, और यही है मिशन पानी का लक्ष्य। जुड़िए मेरे साथ आप एक न्यूज 18 मिशन पानी से, क्योंकि स्वच्छता और पानी आखिर बचानी है जिंदगानी। ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.